ಹಸಿರನ್ನೇ ಉಸಿರಾಗಿಸಿಕೊಂಡಿರುವ ಎಲ್ಲ ಪ್ರಕೃತಿ ಪ್ರೇಮಿಗಳಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಹಬ್ಬ ಹರಿದಿನಗಳು ಬಂತೆಂದರೆ ಸಾಕು, ನಮ್ಮ ಕಣ್ಮುಂದೆ ತಕ್ಷಣ ತೇಲಾಡುವುದು ಬಣ್ಣ ಬಣ್ಣದ ಸೇವಂತಿಗೆ ಹೂವಿನ ಮಾಲೆಗಳು. ಬಿಳಿ, ಹಳದಿ, ನೇರಳೆ, ಕೆಂಪು ಹೀಗೆ ಪ್ರಕೃತಿಯ ಸಕಲ ವರ್ಣಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಸೇವಂತಿಗೆ ಗಿಡ ತುಂಬ ಅರಳಿ ನಿಂತರೆ ಇಡೀ ಮನೆಗೆ ಹಬ್ಬದ ಕಳೆ ಬರುತ್ತದೆ. ಆದರೆ ಅನೇಕ ಕೈದೋಟ ಪ್ರೇಮಿಗಳ ದೂರು ಏನೆಂದರೆ, ನಾವು ತಂದ ಸೇವಂತಿಗೆ ಗಿಡ ಒಮ್ಮೆ ಹೂ ಬಿಟ್ಟು ಒಣಗಿ ಹೋಯಿತು, ಅಥವಾ ಗಿಡದಲ್ಲಿ ಕಪ್ಪು ಕೀಟಗಳು ತುಂಬಿಕೊಳ್ಳುತ್ತಿವೆ ಎಂದು. ನಿಮ್ಮ ಈ ಎಲ್ಲ ಚಿಂತೆಗಳಿಗೆ ಇಂದಿನ ನಮ್ಮ ವಿಡಿಯೋದಲ್ಲಿ ಸರಳವಾದ ಪರಿಹಾರ ಸಿಗಲಿದೆ. ಮನೆಯ ಕುಂಡಗಳಲ್ಲಿಯೇ ಸೇವಂತಿಗೆಯನ್ನು ವರ್ಷಪೂರ್ತಿ ಹೇಗೆ ಉಳಿಸಿಕೊಳ್ಳಬೇಕು ಮತ್ತು ಗಿಡ ತುಂಬ ಮೊಗ್ಗುಗಳನ್ನು ಪಡೆಯುವ ನೈಸರ್ಗಿಕ ರಹಸ್ಯಗಳೇನು ಎಂಬುದನ್ನು ಇವತ್ತು ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಗಮನವಿಟ್ಟು ನೋಡಿ. ಕುಂಡಗಳಲ್ಲಿ ಅಂದರೆ ಪಾಟ್ಗಳಲ್ಲಿ ಸುಲಭವಾಗಿ ನಳನಳಿಸುವ ಆಕರ್ಷಕ ಸೇವಂತಿಗೆಯ ತಳಿಗಳು. ನಮ್ಮ ಪುಟ್ಟ ಕೈದೋಟದ ಪಾಟ್ಗಳಿಗೆ ಅಥವಾ ಕುಂಡಗಳಿಗೆ ಒಪ್ಪುವ ಮತ್ತು ಸದಾ ಹೂ ನೀಡುವ ಪ್ರಮುಖ ಸೇವಂತಿಗೆ ತಳಿಗಳು ಇವು. ಬಟನ್ ಸೇವಂತಿಗೆ, ಮಿನಿಯೇಚರ್ ಆರ್ ಬಟನ್ ಕ್ರಿಸಾಂಥೆಮಮ್. ಇವುಗಳ ಹೂಗಳು ಗಾತ್ರದಲ್ಲಿ ಸಣ್ಣದಾಗಿರುತ್ತವೆಯಾದರೂ ಇಡೀ ಕುಂಡವನ್ನು ಮುಚ್ಚುವಷ್ಟು ನೂರಾರು ಸಂಖ್ಯೆಯಲ್ಲಿ ಗೊಂಚಲು ಗೊಂಚಲಾಗಿ ಅರಳುತ್ತವೆ. ಬಾಲ್ಕನಿಯ ಸಣ್ಣ ಜಾಗಕ್ಕೂ ಇವು ಅತ್ಯಂತ ಪ್ರಶಸ್ತ. ದೊಡ್ಡ ಸೇವಂತಿಗೆ ಅಂದರೆ ಸ್ಟ್ಯಾಂಡರ್ಡ್ ಆರ್ ಸ್ನೋಬಾಲ್ ವೆರೈಟೀಸ್. ಇವು ಒಂದೇ ಕಾಂಡದಲ್ಲಿ ಅತಿ ದೊಡ್ಡದಾಗಿ ಚೆಂಡಿನ ಆಕಾರದಲ್ಲಿ ಅರಳುತ್ತವೆ. ಶರತ್ಕಾಲದ ಚಳಿಯಲ್ಲಿ ಬಿಳಿಯ ಹಿಮದ ಚೆಂಡಿನಂತೆ ಕಂಗೊಳಿಸುವ ಈ ತಳಿ ನೋಡಲು ಆಕರ್ಷಕ. ಕೇದಿಗೆ ಅಥವಾ ಸೂಜಿ ಸೇವಂತಿಗೆ ಅಂದರೆ ಸ್ಪೈಡರ್ ಆರ್ ನೀಡಲ್ ಕ್ರಿಸಾಂಥೆಮಮ್. ಇದರ ಎಸಳುಗಳು ಸೂಜಿಯಂತೆ ಸಣ್ಣದಾಗಿ ಉದ್ದವಾಗಿ ಹರಡಿಕೊಂಡಿರುತ್ತವೆ. ವಿಭಿನ್ನ ಹಾಗೂ ನೂತನ ವಿನ್ಯಾಸದ ಹೂಗಳನ್ನು ಇಷ್ಟಪಡುವವರಿಗೆ ಇದು ಅತ್ಯುತ್ತಮ ತಳಿ. ಲೋಕಲ್ ನಾಟಿ ಸೇವಂತಿಗೆ ಅಂದರೆ ಪೂಜಾ ತಳಿಗಳು. ಸಾಂಪ್ರದಾಯಿಕ ಹಳದಿ ಮತ್ತು ಬಿಳಿ ಬಣ್ಣದ ಈ ತಳಿಗಳು ನಮ್ಮ ವಾತಾವರಣಕ್ಕೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ ಮತ್ತು ಅತ್ಯಂತ ಸುಗಂಧಭರಿತವಾಗಿರುತ್ತವೆ. ಸೇವಂತಿಗೆಯ ಕಟಿಂಗ್ಸ್ ಅಂದರೆ ರಂಬೆ ನೆಡುವ ಸೂಕ್ತ ಕಾಲ ಮತ್ತು ಕ್ರಮವಿಧಾನ. ಸೇವಂತಿಗೆ ಗಿಡವನ್ನು ಕೇವಲ ಒಂದು ಪುಟ್ಟ ಚಿಗುರು ಅಥವಾ ಕಡ್ಡಿಯಿಂದ ನೂರಾರು ಹೊಸ ಸಸಿಗಳನ್ನಾಗಿ ಪರಿವರ್ತಿಸಬಹುದು. ನೆಡಲು ಪ್ರಶಸ್ತ ಕಾಲ. ಸೇವಂತಿಗೆ ಕಟಿಂಗ್ಸ್ ಇಡಲು ಮಳೆಗಾಲದ ಆರಂಭ ಅಂದರೆ ಜೂನ್ನಿಂದ ಆಗಸ್ಟ್ ಅತ್ಯಂತ ಶ್ರೇಷ್ಠ ಸಮಯ. ಈ ಸಮಯದಲ್ಲಿ ನೆಟ್ಟರೆ ಚಳಿಗಾಲದ ಆರಂಭದ ವೇಳೆಗೆ ಗಿಡ ದೊಡ್ಡದಾಗಿ ಹೂ ಬಿಡಲು ಸಿದ್ಧವಾಗಿರುತ್ತದೆ. ಕಟಿಂಗ್ಸ್ ನೆಡುವ ಕ್ರಮ. ಚಿಗುರಿನ ಆಯ್ಕೆ. ಗಿಡದ ಮೇಲ್ಭಾಗದಲ್ಲಿರುವ 3ರಿಂದ 4 ಇಂಚು ಉದ್ದದ ಆರೋಗ್ಯಕರವಾದ ಎಳೆಯ ಹಸಿರು ಚಿಗುರು ಅಥವಾ ಕಡ್ಡಿಯನ್ನು ಆಯ್ದುಕೊಳ್ಳಿ. ಅಂದರೆ ತುಂಬ ಗಟ್ಟಿಯಾದ ಕಂದು ಕಡ್ಡಿ ಬೇಡವೇ ಬೇಡ. ಕತ್ತರಿಸುವ ಸೂಕ್ಷ್ಮತೆ. ಕಡ್ಡಿಯ ಕೆಳಭಾಗದ ಗಿಣ್ಣಿನ ಅಂದರೆ ನೋಟ್ಸ್ನ ಕೆಳ ಸ್ವಲ್ಪ ಭಾಗದಲ್ಲಿ 45 ಡಿಗ್ರಿ ಓರೆಯಾಗಿ ಚೂಪಾದ ಬ್ಲೇಡ್ನಿಂದ ಕತ್ತರಿಸಿ. ಪರ್ಣಗಳ ನಿರ್ವಹಣೆ. ಕೆಳಭಾಗದ 2 ಇಂಚಿನಷ್ಟು ಜಾಗದಲ್ಲಿರುವ ಎಲ್ಲ ಎಲೆಗಳನ್ನು ಕತ್ತರಿಸಿ ಅಥವಾ ಚಿವುಟಿ ತೆಗೆಯಿರಿ. ಮೇಲ್ಭಾಗದಲ್ಲಿ ಕೇವಲ 3ರಿಂದ 4 ಎಲೆಗಳಿದ್ದರೆ ಸಾಕು. ನೈಸರ್ಗಿಕ ಬೇರು ಸಂಜೀವಿನಿ. ಕತ್ತರಿಸಿದ ತುದಿಗೆ ಸ್ವಲ್ಪ ಲೋಳೆಯ ರಸ ಅಂದರೆ ಆಲೋವೆರಾ ಅಥವಾ ದಾಲ್ಚಿನ್ನಿ ಪುಡಿ ಲೇಪಿಸಿ. ಇದು ಬೇರುಗಳನ್ನು ಬೇಗ ತರಿಸುತ್ತದೆ. ಮಣ್ಣಿನ ಪಾಕ ಅಥವಾ ಮಿಶ್ರಣ. ಕುಂಡದಲ್ಲಿ ಬರೀ ಮರಳು ಅಥವಾ 50% ಮರಳು ಮತ್ತು 50% ಕೋಕೋಪೀಟ್ ಮಿಶ್ರಣವನ್ನು ತುಂಬಿಸಿ. ಈ ಕಡ್ಡಿಗಳನ್ನು 1 ಇಂಚಿನಷ್ಟು ಆಳಕ್ಕೆ ನೆಟ್ಟು ನೀರು ಚಿಮುಕಿಸಿ ನೆರಳಿನಲ್ಲಿಡಿ. 10ರಿಂದ 15 ದಿನಗಳಲ್ಲಿ ಬೇರುಗಳು ಮೂಡುತ್ತವೆ. ಶರವೇಗದ ಬೆಳವಣಿಗೆಗೆ ಮನೆಯಲ್ಲೇ ಸಿದ್ಧಪಡಿಸಿರುವ ಸಾವಯವ ಅಮೃತ ಗೊಬ್ಬರಗಳು. ಸೇವಂತಿಗೆ ಗಿಡವು ಶರವೇಗದಲ್ಲಿ ಪೊದೆಯಂತೆ ಬೆಳೆದು ಮೊಗ್ಗುಗಳಿಂದ ತುಂಬಿಕೊಳ್ಳಲು ಮನೆಯಲ್ಲೇ ನೀಡಬಹುದಾದ ಪೋಷಕಾಂಶಗಳು ಇವು.
ಸಾಸಿವೆ ಹಿಂಡಿಯ ದ್ರವ ಗೊಬ್ಬರ ಅಂದರೆ ಮಸ್ಟರ್ಡ್ ಕೇಕ್ ಲಿಕ್ವಿಡ್. ಸೇವಂತಿಗೆಯ ಬೆಳವಣಿಗೆಯ ಹಂತದಲ್ಲಿ ಇದು ಅಮೃತದಂತೆ ಕೆಲಸ ಮಾಡುತ್ತದೆ. 1 ಲೀಟರ್ ನೀರಿಗೆ 1 ಹಿಡಿ ಸಾಸಿವೆ ಹಿಂಡಿ ಪುಡಿಯನ್ನು ಹಾಕಿ 3 ದಿನ ನೆನೆಯಲು ಬಿಡಿ. ನಂತರ ಆ ನೀರನ್ನು ಚೆನ್ನಾಗಿ ಸೋಸಿ ಅದಕ್ಕೆ 10 ಪಟ್ಟು ಹೆಚ್ಚು ಸಾಮಾನ್ಯ ನೀರನ್ನು ಬೆರೆಸಿ ತಿಳಿಯಾಗಿಸಿ 15 ದಿನಗಳಿಗೆ ಒಮ್ಮೆ ಗಿಡದ ಬುಡಕ್ಕೆ ನೀಡಿ. ಬಳಸಿದ ನಂತರದ ಟೀ ಪುಡಿ ಪೋಷಣೆ. ನಾವು ಬಳಸಿ ಚೆನ್ನಾಗಿ ತೊಳೆದು ಒಣಗಿಸಿದ ಟೀ ಪುಡಿಯನ್ನು ತಿಂಗಳಿಗೆ ಒಮ್ಮೆಯಂತೆ 2 ಚಮಚ ಮಣ್ಣಿನಲ್ಲಿ ಬೆರೆಸಿ. ಇದರಲ್ಲಿರುವ ನೈಟ್ರೋಜನ್ ಅಂಶವು ಗಿಡ ದಟ್ಟವಾಗಿ ಹಸಿರಾಗಿ ಬೆಳೆಯಲು ನೆರವಾಗುತ್ತದೆ. ಬಾಳೆಹಣ್ಣಿನ ಮತ್ತು ಈರುಳ್ಳಿ ಸಿಪ್ಪೆಯ ಕಷಾಯ. ಗಿಡದಲ್ಲಿ ಮೊಗ್ಗುಗಳು ಮೂಡುವ ಹಂತದಲ್ಲಿ ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಹಾಗೂ ಈರುಳ್ಳಿ ಸಿಪ್ಪೆಯನ್ನು ನೆನೆಸಿದ ನೀರನ್ನು ಬುಡಕ್ಕೆ ನೀಡುವುದರಿಂದ ಮೊಗ್ಗುಗಳು ಬಲಿಷ್ಠವಾಗಿ ದೊಡ್ಡದಾಗಿ ಅರಳುತ್ತವೆ. ಬಾಳೆಹಣ್ಣು ಮತ್ತು ಈರುಳ್ಳಿ ಸಿಪ್ಪೆಗಳನ್ನು 2 ರಿಂದ 3 ದಿನಗಳ ಕಾಲ 1 ಲೀಟರ್ ನೀರಿನಲ್ಲಿ 3-4 ಬಾಳೆ ಸಿಪ್ಪೆ, ಅವಶ್ಯಕವಿದ್ದಷ್ಟು ಈರುಳ್ಳಿ ಸಿಪ್ಪೆಯೊಂದಿಗೆ ನೆನೆಸಿ. ಸಸಿಗಳನ್ನು ಕಾಡುವ ರೋಗಗಳು ಮತ್ತು ಸರಳ ಮನೆಮದ್ದುಗಳು. ಸೇವಂತಿಗೆಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಕೀಟಬಾಧೆ ಹಾಗೂ ಅವುಗಳಿಗೆ ನೈಸರ್ಗಿಕ ಚಿಕಿತ್ಸೆ. ಕಪ್ಪು ಜೀಕಿ ಹುಳುಗಳು ಅಥವಾ ಆಫಿಡ್ಸ್ ಅಂದರೆ ಬ್ಲ್ಯಾಕ್ ಆಫಿಡ್ಸ್. ಸೇವಂತಿಗೆ ಗಿಡದ ಎಳೆಯ ಚಿಗುರು ಮತ್ತು ಮೊಗ್ಗುಗಳ ಬುಡದಲ್ಲಿ ನೂರಾರು ಸಣ್ಣ ಕಪ್ಪು ಕೀಟಗಳು ಅಂಟಿಕೊಂಡು ರಸ ಹೀರುತ್ತವೆ. ಇದು ಸೇವಂತಿಗೆಯ ಅತಿ ದೊಡ್ಡ ಶತ್ರು. ಪರಿಹಾರ: ಮೊದಲು ತೀಕ್ಷ್ಣವಾದ ನೀರಿನ ಒತ್ತಡದಿಂದ ಗಿಡವನ್ನು ತೊಳೆದು ಹಾಕಿ. ನಂತರ 1 ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆ ಮತ್ತು 3 ಹನಿ ಲಿಕ್ವಿಡ್ ಸೋಪ್ ಬೆರೆಸಿ ಗಿಡಕ್ಕೆ ಸಂಪೂರ್ಣವಾಗಿ ಸ್ಪ್ರೇ ಮಾಡಿ. ಕೀಟಗಳು ನಾಶವಾಗುತ್ತವೆ. ಎಲೆ ಸುರುಳಿ ರೋಗ ಮತ್ತು ಕೀಟಗಳ ಕಾಟ. ಪರಿಹಾರ: ಬೂದಿಯನ್ನು ಅಂದರೆ ಕಟ್ಟಿಗೆಯನ್ನು ಉರಿಸಿ ಮಾಡಿದ ಬೂದಿ ಬೆಳಗಿನ ಜಾವದ ಮಂಜಿನ ಸಮಯದಲ್ಲಿ ಎಲೆಗಳ ಮೇಲೆ ಲಘುವಾಗಿ ಉದುರಿಸುವುದರಿಂದ ಕೀಟಗಳು ಹತ್ತಿರ ಸುಳಿಯುವುದಿಲ್ಲ. ಶಿಲೀಂಧ್ರ ಅಥವಾ ಬೂಜು ರೋಗ ಅಂದರೆ ಪೌಡ್ರಿ ಮಿಲ್ಡ್ಯೂ. ಎಲೆಗಳ ಮೇಲೆ ಬಿಳಿ ಚುಕ್ಕಿಗಳಾಗಿ ಎಲೆ ಒಣಗುತ್ತವೆ. ಪರಿಹಾರ: 1 ಲೀಟರ್ ನೀರಿಗೆ ಅರ್ಧ ಚಮಚ ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಮತ್ತು 1/4 ಚಮಚ ಅರಿಶಿನ ಪುಡಿ ಬೆರೆಸಿ 10 ದಿನಗಳಿಗೆ ಒಮ್ಮೆ ಸಿಂಪಡಿಸಿ ಅಂದರೆ ಸ್ಪ್ರೇ ಮಾಡಿ. ಪ್ರಕೃತಿಯ ಪೋಷಣೆ. ನೀರು, ಬಿಸಿಲು ಮತ್ತು ಪಿಂಚಿಂಗ್ ವಿಧಾನ. ಸೂರ್ಯನ ಬೆಳಕಿನ ಸಿಂಚನ. ಸೇವಂತಿಗೆಗೆ ದಿನಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ನೇರ ಬಿಸಿಲು ಬೇಕೇ ಬೇಕು. ಬಿಸಿಲು ಕಡಿಮೆ ಇದ್ದರೆ ಗಿಡ ಎತ್ತರಕ್ಕೆ ಬೆಳೆಯುತ್ತದೆಯೇ ಹೊರತು ಹೂಗಳನ್ನು ಬಿಡುವುದಿಲ್ಲ. ಜಲ ನಿರ್ವಹಣೆ. ಸೇವಂತಿಗೆಯ ಮಣ್ಣಿನಲ್ಲಿ ತೇವಾಂಶವಿರಬೇಕು, ಆದರೆ ನೀರು ನಿಲ್ಲಬಾರದು. ಎಲೆಗಳ ಮೇಲೆ ನೀರು ಹಾಕುವುದಕ್ಕಿಂತ ಗಿಡದ ಬುಡಭಾಗಕ್ಕೆ ನೀರು ಹಾಕುವುದು ಶ್ರೇಯಸ್ಕರ. ಅತಿಯಾದ ನೀರು ಬೇರು ಕೊಳೆಯುವಂತೆ ಮಾಡುತ್ತದೆ. ಪಿಂಚಿಂಗ್ ಅಥವಾ ತುದಿಯನ್ನು ಕತ್ತರಿಸುವುದು. ಇದೇ ಅತಿ ಮುಖ್ಯವಾದ ರಹಸ್ಯ. ಗಿಡ ನೆಟ್ಟ ನಂತರ ಅದು 5 ರಿಂದ 6 ಇಂಚು ಬೆಳೆದಾಗ ಅದರ ಮೇಲ್ಭಾಗದ ತುದಿಯನ್ನು ಬೆರಳುಗಳಿಂದ ಚಿವುಟಿ. ಇದನ್ನು ಪಿಂಚಿಂಗ್ ಎನ್ನಲಾಗುತ್ತದೆ. ಹೀಗೆ ಮಾಡುವುದರಿಂದ ಪಕ್ಕದಲ್ಲಿ ಹೊಸ ಕವಲುಗಳು ಬರುತ್ತವೆ. ಆ ಕವಲುಗಳು ಬೆಳೆದಾಗ ಮತ್ತೆ ಚಿವುಟಿ. ಸೆಪ್ಟೆಂಬರ್ ತಿಂಗಳವರೆಗೂ ಹೀಗೆ ಮಾಡುತ್ತಾ ಬಂದರೆ ಗಿಡವು ದುಂಡಗೆ ಪೊದೆಯಂತೆ ನೂರಾರು ಮೊಗ್ಗುಗಳನ್ನು ಒಂದೇ ಬಾರಿಗೆ ಬಿಡುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರಕೃತಿಯ ಈ ಪುಟ್ಟ ಪುಟ್ಟ ನಿಯಮಗಳನ್ನು ಮತ್ತು ಪಿಂಚಿಂಗ್ ರಹಸ್ಯವನ್ನು ಪಾಲಿಸಿದರೆ ನಿಮ್ಮ ಮನೆಯ ಸೇವಂತಿಗೆ ಗಿಡವೂ ಸಹ ಹೂವಿನ ರಾಶಿಯೇ ಆಗುವುದರಲ್ಲಿ ಸಂಶಯವಿಲ್ಲ. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಪರಿಚಿತ ಗಾರ್ಡನಿಂಗ್ ಆಸಕ್ತರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಸುಂದರ ಪ್ರಕೃತಿಯ ಮತ್ತು ಕೈದೋಟದ ಮಾಹಿತಿಗಳಿಗಾಗಿ ನಮ್ಮ ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರ ಗಿಡದ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಹಸಿರನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ಧನ್ಯವಾದಗಳು. ನಮಸ್ಕಾರ. ಹ್ಯಾಪಿ ಗಾರ್ಡನಿಂಗ್.